ಸಿಡಿದೆದ್ದ ರುಕ್ಮಿಣಿ ವಸಂತ್, ಆಶಿಕಾ ರಂಗನಾಥ್, ಸಪ್ತಮಿ ಗೌಡ. ಕನ್ನಡ ಇಂಡಸ್ಟ್ರಿಯಲ್ಲಿ ಶುರುವಾಯಿತು ಮತ್ತೊಂದು ಉದ್ಯಮ. ಸಿಡಿದೆದ್ದ ರುಕ್ಮಿಣಿ ವಸಂತ್, ಆಶಿಕಾ ರಂಗನಾಥ್, ಸಪ್ತಮಿ ಗೌಡ. ಕನ್ನಡ ಇಂಡಸ್ಟ್ರಿಯಲ್ಲಿ ಶುರುವಾಯಿತು ಮತ್ತೊಂದು ಉದ್ಯಮ. ಜೂಮ್ ಮಾಡಿ ನಮ್ಮ ಶರೀರದ ಫೋಟೋ ತೆಗೆಯೋ ಅಗತ್ಯ ಏನಿದೆ? ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಬರೀ ಅಂತವೇ ರೀಲ್ಸ್ ಇದೆ. ಈ ವಿಚಾರದಲ್ಲಿ ಬೇಸತ್ತು ಕೊನೆಗೂ ಸಿಡಿದೆದ್ದ ಸ್ಟಾರ್ ನಟಿಯರು. ಇನ್ಸ್ಟಾ ವೇದಿಕೆಯಲ್ಲಿ ಆಕ್ರೋಶ ಹೊರಹಾಕಿದ ರುಕ್ಮಿಣಿ ವಸಂತ್, ಆಶಿಕಾ, ಸಪ್ತಮಿ ಗೌಡ. ಈಗಾಗಲೇ ರುಕ್ಮಿಣಿ ವಸಂತ್, ಆಶಿಕಾ ರಂಗನಾಥ್, ಸಪ್ತಮಿ ಗೌಡ ಸಿಡಿದೆದ್ದಿದ್ದಾರೆ. ಎಲ್ಲಿ ನೋಡಿದ್ರು ಸಹಿತ ಕನ್ನಡ ಇಂಡಸ್ಟ್ರಿಯಲ್ಲಿ ಶುರುವಾಯಿತು ಮತ್ತೊಂದು ಉದ್ಯಮ. ಜೂಮ್ ಮಾಡಿ ನಮ್ಮ ಶರೀರದ ಫೋಟೋ ತೆಗೆಯೋ ಅಗತ್ಯ ಏನಿದೆ? ಸೋಷಿಯಲ್ ಮೀಡಿಯಾ ಮಂದಿಗೆ ಸ್ಟಾರ್ ಹೀರೋಯಿನ್ಸ್ ಖಡಕ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಸಿನಿಮಾ, ಪಬ್ಲಿಕ್ ಇವೆಂಟ್ಸ್ ನಲ್ಲಿ ಭಾಗಿಯಾಗುವ ನಟಿಯರ ಬಗ್ಗೆ ಆಕ್ಷೇಪಾರ್ಹ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಬರೀ ಅಂತವೇ ರೀಲ್ಸ್. ಈ ವಿಚಾರದಲ್ಲಿ ಬೇಸತ್ತು ಕೊನೆಗೆ ಸಿಡಿದೆದ್ದ ಸ್ಟಾರ್ ನಟಿಯರು. ಇನ್ಸ್ಟಾ ವೇದಿಕೆಯಲ್ಲಿ ಆಕ್ರೋಶ ಹೊರಹಾಕಿದ ರುಕ್ಮಿಣಿ ವಸಂತ್, ಆಶಿಕಾ, ಸಪ್ತಮಿ ಗೌಡ. ನೋಡಿ, ಈಗಾಗಲೇ ನಾವು ಗಮನಿಸ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದು ನೋಡಿದಾಗ ಒಂದಿಷ್ಟು ಹೀರೋಯಿನ್ಗಳ ವಿಡಿಯೋಸ್ಗಳನ್ನ ಮಾಡುವಂಥದ್ದು, ಝೂಮ್ ಹಾಕಿ ವಿಡಿಯೋನ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಡೀತಾ ಇರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾ ವೇದಿಕೆಯಲ್ಲಿ ಇದೀಗ ರುಕ್ಮಿಣಿ ವಸಂತ್, ಆಶಿಕಾ ಮತ್ತು ಸಪ್ತಮಿ ಗೌಡ ಸೀರಿಯಸ್ ಆಗಿ ಮಾತನಾಡಿದ್ದಾರೆ. ಸಿನಿಮಾ, ಪಬ್ಲಿಕ್ ಇವೆಂಟ್ಸ್ ನಲ್ಲಿ ಭಾಗಿಯಾಗಿರ್ತೀವಿ, ಅಲ್ಲಿ ಜೂಮ್ ಮಾಡಿ ವಿಡಿಯೋನ ತೆಗೆದು ಹಾಕುವಂತ ಅವಶ್ಯಕತೆ ಏನಿರುತ್ತೆ? ಈ ವಿಚಾರದಲ್ಲಿ ಬೇಸತ್ತು ಕೊನೆಗೂ ಸಿಡಿದೆದ್ದಿದ್ದಾರೆ ಸ್ಟಾರ್ ನಟಿಯರು. ಇನ್ಸ್ಟಾ ವೇದಿಕೆಯಲ್ಲಿ ಆಕ್ರೋಶ ಹೊರಹಾಕಿದ ರುಕ್ಮಿಣಿ ವಸಂತ, ಆಶಿಕಾ, ಸಪ್ತಮಿ ಗೌಡ. ನೋಡಿ, ಸಾಕಷ್ಟು ನಾವು ಗಮನಿಸಿರ್ತೀವಿ, ಹೀರೋಯಿನ್ಗಳ ವಿಡಿಯೋಸ್ಗಳು ಬಂತು ಅಂತ ಅಂದಾಗ ಅಲ್ಲಿ ಝೂಮ್ ಹಾಕಿ ಶರೀರವನ್ನ ಅಲ್ಲಿ ತೋರಿಸುವಂತ ಕೆಲಸ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೀರೋಯಿನ್ಸ್ಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಹೀರೋಯಿನ್ ಆಗಲಿ, ಯಾವುದೇ ಇವೆಂಟ್ ಆಗಿರ್ಬೋದು, ಯಾವುದೇ ಫಂಕ್ಷನ್ ಆಗಿರ್ಬೋದು, ಅಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಂದ ತಕ್ಷಣ ಅಲ್ಲಿ ವಿಡಿಯೋಗಳನ್ನ ಮಾಡುವಂಥವ್ರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಝೂಮ್ ಮಾಡಿ ವಿಡಿಯೋನ ಮಾಡಿ ಅಲ್ಲಿ ಹರಿಬಿಟ್ಟಿರ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಮನೆಯ ಹೆಣ್ಮಕ್ಳಾದ್ರೆ ಈ ರೀತಿಯಾಗಿ ಮಾಡ್ತೀರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೀರೋಯಿನ್ಸ್ಗಳು ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಯಾವುದೇ ಹೀರೋಯಿನ್ ಆಗಿರ್ಬೋದು, ಅದನ್ನ ನಾವು ಗಮನಿಸಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಅವರ ಉಡುಪುಗಳನ್ನಾಗಿರ್ಬೋದು, ಅವರ ಬಾಡಿಯ ಶರೀರವನ್ನ ಆಗಿರ್ಬೋದು, ಯಾವ ರೀತಿಯಾಗಿ ತೋರಿಸಿರ್ತಾರೆ ಅನ್ನುವಂಥದ್ದನ್ನ ನಾವು ಗಮನಿಸಿರ್ತೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಬರೀ ಇದೇ ರೀಲ್ಸ್ಗಳು ಕಾಣಿಸ್ತಾ ಇರುತ್ತೆ. ನಾವು ಆ ರೀತಿಯಾಗಿ ಎಕ್ಸ್ಪೋಸ್ ಮಾಡಬೇಕು ಅಂತ ಬಂದಿರೋದಿಲ್ಲ, ಆ ರೀತಿಯಾಗಿ ಯಾವ ಹೀರೋಯಿನ್ ಸಹಿತ ಅಲ್ಲಿ ಇರೋದಿಲ್ಲ. ಬಟ್ ಅದನ್ನ ತೋರಿಸುವಂತ ರೀತಿ ಹೇಗಿರುತ್ತೆ ಅಂತ ಅಂದ್ರೆ ಜನಗಳು ನಿಜಕ್ಕೂ ಕೂಡ ನಮ್ಮ ಮೇಲೆ ಬ್ಲೇಮ್ ಮಾಡ್ತಾರೆ, ಹೀರೋಯಿನ್ಸ್ಗಳ ಮೇಲೆ ಬ್ಲೇಮ್ ಮಾಡ್ತಾರೆ. ಯಾವ ರೀತಿಯಾಗಿ ಬಟ್ಟೆ ಹಾಕೋತಾರೆ, ಹಾಗೆ ಹೀಗೆ ಅಂತೆಲ್ಲ ಬಾಡಿ ಶೇಮಿಂಗ್ ಬಗ್ಗೆ ಎಲ್ಲ ಮಾತನಾಡ್ತಾರೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮಾಡುವಂತ ಕೆಲಸದಿಂದ ನಾವು ಅಲ್ಲಿ ಬಯಸ್ಕೊಳ್ಳುವಂತ ಸಿಚುವೇಶನ್, ನಾವು ಅಲ್ಲಿ ಕೆಟ್ಟದಾಗಿ ಇನ್ನೊಬ್ಬರಿಗೆ ಕಾಣಿಸಿಕೊಳ್ಳುವಂತ ಸಿಚುವೇಶನ್ ಅಲ್ಲಿ ಎದುರಾಗುತ್ತೆ. ಸೊ ಹೀಗಾಗಿ ಇದರ ಕುರಿತಾಗಿ ಆಶಿಕಾ ರಂಗನಾಥ್ ಆಗಿರ್ಬೋದು, ಸಪ್ತಮಿ ಗೌಡ ಆಗಿರ್ಬೋದು, ರುಕ್ಮಿಣಿ ವಸಂತ್ ಆಗಿರ್ಬೋದು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಇನ್ಸ್ಟಾ ವೇದಿಕೆಯಲ್ಲಿ ಇದ್ರ ಬಗ್ಗೆ ಮಾತನಾಡಿರುವಂಥದ್ದು. ಯಾಕಂದ್ರೆ ಗಮನಿಸಿರ್ತೀವಿ, ಯಾವ್ದಾದ್ರು ರೀಲ್ಸ್ ಬಂತು ಅಂತ ಅಂದಾಗ ಅಥವಾ ಯಾವ್ದಾದ್ರು ಇವೆಂಟ್ಸ್ಗಳಲ್ಲಿ ಹೀರೋಯಿನ್ಸ್ಗಳು ಹೋಗಿದ್ದಾರೆ ಅಂತ ಅಂದಾಗ ಅಲ್ಲಿ ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ ಈ ರೀತಿಯಾಗಿ ಅಲ್ಲಿ ಅಕೌಂಟ್ ತುಂಬಾ ರೀಚ್ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರ ಫಾಲೋವರ್ಸ್ಗೆ ಅಲ್ಲಿ ರೀಚ್ ಆಗಬೇಕು ಅನ್ನುವಂಥ ಸಂಬಂಧಪಟ್ಟಂತೆ, ಜನಗಳು ನೋಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಯೂಸ್ ಆಗೋದಕ್ಕೆ ಹೀರೋಯಿನ್ಸ್ಗಳ ವಿಡಿಯೋವನ್ನ ಈ ರೀತಿಯಾಗಿ ಬಳಸ್ಕೊಳ್ತಾರೆ. ಯಾಕಂದ್ರೆ ನಾವು ಕೂಡ ನಿಮ್ಮ ಹೆಣ್ಮಕ್ಳ ತರಾನೇ ಅಲ್ವಾ, ನಿಮ್ಮ ಮನೆ ಹೆಣ್ಮಕ್ಳಾದ್ರೆ ಈ ರೀತಿಯಾಗಿ ಮಾಡ್ತೀರಾ, ಎಲ್ರು ಸಹಿತ ಅಷ್ಟೇ, ಎಲ್ರು ಸಹಿತ ಒಂದೇ. ಸೊ ಇದನ್ನ ಈ ರೀತಿಯಾಗಿ ಮಾಡುವಂಥದ್ದನ್ನ ನೀವು ನಿಲ್ಲಿಸಬೇಕು ಅಂತ ಸಿಡಿದೆದ್ದಿದ್ದಾರೆ. ನಾವು ಇಲ್ಲಿ ನಮ್ಮ ವೃತ್ತಿಗಾಗಿ, ಮುಖ್ಯವಾಗಿ ಸಿನಿಮಾಗಾಗಿ ಇದ್ದೇವೆ. ಝೂಮ್, ಅಸಭ್ಯ ಆಂಗಲ್ಸ್ ನಲ್ಲಿ ಫೋಟೋ ತೆಗೆಯೋದನ್ನ ನಾವು ಖಂಡಿಸ್ತೇವೆ. ಇದು ಇತರರ ಗೌರವಕ್ಕೆ ಭಂಗ ತರುವ ಕೃತ್ಯವೇ ಸರಿ. ಇಂಥದ್ದನ್ನ ಯಾವತ್ತಿಗೂ ನಾವು ಒಪ್ಪಬಾರದು, ಅನುಭವಿಸುವ ಅಗತ್ಯ ಇಲ್ಲ. ವೃತ್ತಿ ಧರ್ಮ ಪಾಲನೆ, ಕನಿಷ್ಠ ಮರ್ಯಾದೆ, ಸಭ್ಯತೆ ಇಷ್ಟನ್ನೇ ನಾವು ಬಯಸುತ್ತೇವೆ. ಈ ವಿಷಯದಲ್ಲಿ ಎಲ್ಲರೂ ಒಟ್ಟಾಗಿ ನಿಲ್ಲುವ ಸಮಯ ಬಂದಿದೆ.
ಈ ವಿಚಾರದಲ್ಲಿ ಮಿತಿಯನ್ನ ಹೇರುವ ವಿಚಾರದಲ್ಲಿ ಎಲ್ಲರೂ ಸಹಿತ ಒಂದಾಗಬೇಕಿದೆ ಅಂತ ಸ್ಟಾರ್ ನಟಿಯರು ಹೇಳಿರುವಂಥದ್ದು. ನಾವು ಇಲ್ಲಿ ನಮ್ಮ ವೃತ್ತಿಗಾಗಿ, ಮುಖ್ಯವಾಗಿ ಸಿನಿಮಾಗಾಗಿ ಇದ್ದೇವೆ. ಜೂಮ್ ಇನ್ಸಾ ಅಸಭ್ಯ ಆಂಗಲ್ನಲ್ಲಿ ಫೋಟೋವನ್ನು ತೆಗೆಯುವಂಥದ್ದು ಸರಿಯಲ್ಲ. ನಾವು ಸಹಿತ ಖಂಡಿಸ್ತೇವೆ ಇದನ್ನ. ಇತರರು ಗೌರವಕ್ಕೆ ಭಂಗ ತರುವ ಕೃತ್ಯವೇ ಸರಿ. ಇಂಥದ್ದನ್ನು ಯಾವತ್ತಿಗೂ ಸಹಿತ ಯಾರು ಮಾಡಬಾರ್ದು, ಯಾರು ಕೂಡ ಒಪ್ಪೋದಿಲ್ಲ ಅಂತ ಲಿಖಿತ ರೂಪದಲ್ಲಿ ಹೇಳಿಕೊಂಡಿರುವಂಥದ್ದು. ಇದೀಗ ಸಿನಿಮಾ ಇಂಡಸ್ಟ್ರಿ ಅಂತ ಅಂದಾಗ ಅಲ್ಲಿ ಅದಕ್ಕೆ ತಕ್ಕಂಥ ಉಡುಪುಗಳನ್ನು ತೊಡುವಂಥದ್ದು ನಟಿಯರಲ್ಲಿ ಇರುವಂಥ ಅದೊಂದು ಅಭ್ಯಾಸ ಆಗಿರುತ್ತೆ. ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಎಲ್ಲರೂ ಸಹಿತ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ಸರಿಯಲ್ಲ. ಫಿಲಂ ಇಂಡಸ್ಟ್ರಿಯಲ್ಲಿರುವ ನಾರಿಯರು ಹೊಸ ಸಮಸ್ಯೆ ಬಗ್ಗೆ ದನಿ ಎತ್ತುವ ಸಮಯ ಬಂದಿದೆ. ಪಬ್ಲಿಕ್ ಇವೆಂಟ್ಸ್ನಲ್ಲಿ ಪಾಲ್ಗೊಳ್ಳುವ ನಟಿಯರನ್ನ ಆಕ್ಷೇಪಾರ್ಹ ಆಂಗಲ್ನಲ್ಲಿ ಫೋಟೋ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾರೆ. ನಮ್ಮ ನಟನೆಯನ್ನ ಗುರುತಿಸಬೇಕಾದ ಜಾಗದಲ್ಲಿ ನಮ್ಮ ಶರೀರಕ್ಕೆ ಸಂಬಂಧಿಸಿದ ಫೋಟೋಗಳನ್ನು ಜೂಮ್ ಮಾಡಿ ಅಸಭ್ಯವಾಗಿ ಪೋಸ್ಟ್ಗಳನ್ನು ಇಡುತ್ತಿದ್ದಾರೆ. ಕೆಲ ವ್ಯಕ್ತಿಗಳು ಅನುಸರಿಸ್ತಾ ಇರುವಂಥ ಈ ರೀತಿಯ ವ್ಯವಹಾರ ಶೈಲಿ ಒಪ್ಪುವಂಥದ್ದಲ್ಲ ಅಂತ ನಟಿಯರು ಹೇಳಿಕೊಂಡಿದ್ದಾರೆ.